ಕರಡಿ ಗ್ರಾಮ ಪಂಚಾಯಿತಿ ಮಟ್ಟದ ಆರ್ಎಸ್ಎಸ್ನ 100 ವರ್ಷಗಳ ವಿಜಯದಶಮಿ ಉತ್ಸವ ಯಶಸ್ವಿ ಆಚರಣೆ. ತಿಪಟೂರು ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿ ಮಟ್ಟದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ ವಿಜಯದಶಮಿ ಉತ್ಸವವನ್ನು ಕರಡಿ ರಂಗನಾಥಪುರ ಗ್ರಾಮದಲ್ಲಿ ಯಶಸ್ವಿಯಾಗಿ ಆಚರಿಸಲಾಯಿತು. ಸಂಘದ ಜಿಲ್ಲಾ ಸಂಚಾಲಕರಾದ ಮನೀಶ್ ಹಡಗೂರು ನೇತೃತ್ವದಲ್ಲಿ ನಡೆದ ಈ ಸಮಾರಂಭವು ಸಂಘ ಬೆಳೆದು ಬಂದ ಹಾದಿ, ಸಂಘದ ಉದ್ದೇಶಗಳು, ಚಟುವಟಿಕೆಗಳು ಹಾಗೂ ಶಿಸ್ತಿನ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿದರು. ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಂಘಟನೆ ಮಾಡಬೇಕೆಂದು ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಶಿಸ್ತುಬದ್ಧ ಸಂಘವಾಗಿದ್ದು, ಇದರಿಂದ ಶಿಸ್ತಿನ ಜೀವನ ನಡೆಸಲು ಸಾಧ್ಯ. ಹಾಗಾಗಿ ಚಿಕ್ಕ ಮಕ್ಕಳಿಂದಲೇ ಈ ಬಗ್ಗೆ ಅರಿವು ಮೂಡಿಸಬೇಕೆಂದು ಯುವಕರಲ್ಲಿ ಹೆಚ್ಚು ಸಂಘಟಿತರನ್ನಾಗಿಸಬೇಕು. ಹಿಂದೂ ಧರ್ಮದ ಉಳಿವಿಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇನ್ನೂ ಹೆಚ್ಚು ವಿಸ್ತಾರವಾಗಿ ಬೆಳೆಯಬೇಕೆಂದು ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಿಬ್ಬನಹಳ್ಳಿ ಹೋಬಳಿ ಉಸ್ತುವಾರಿಗಳಾದ ನಗರಸಭಾ ಸದಸ್ಯ ಶಶಿಕಿರಣ್, ಬಿಜೆಪಿ ತಾಲೂಕು ಮಾಜಿ ಅಧ್ಯಕ್ಷರಾದ ಬಳ್ಳೆಕಟ್ಟೆ ಸುರೇಶ್ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. जय मातरम, मातरम, जय. ಉಪವಿಷ ಯಾವುದೋ ಒಂದು ಪಂಗಡದವರು ಸೇರಬೇಕು ಅಂತ ಹೇಳಿದ್ರೆ ಯಾರೋ ಅದರಲ್ಲಿ ಒಬ್ಬ ಓಡಾಡ್ತಾನೆ ಇರಬೇಕು. ಇನ್ಯಾವುದೋ ಒಂದು ಪಂಗಡದವರು ಒಟ್ಟಿಗೆ ಸೇರಬೇಕು ಅಂತ ಹೇಳಿದ್ರೆ ಅಲ್ಲೂ ಯಾರೋ ಒಬ್ಬ ವ್ಯಕ್ತಿ ಓಡಾಡ್ತಾ ಇರಬೇಕು. ಹೀಗೆ ಈ ಸಮಾಜವನ್ನು ಪೂರ್ಣವಾಗಿ ಒಂದು ಮಾಡಲಿಕ್ಕಿರುವಂತಹ ಒಂದು ಸ್ಥಾನ ಯಾವುದು ಅಂತ ಕೇಳಿದ್ರೆ ಶಾಖೆ. ಎಲ್ಲಾ ಪ್ರಾಯದವರು ಬರ್ಬೋದು, ಬಾಲಕರು ಬರ್ಬೋದು, ತರುಣರು ಬರ್ಬೋದು, ಪ್ರೌಢರು ಬರ್ಬೋದು. ಎಲ್ಲಾ ವಯಸ್ಕರಿಗೆ ಸಮಾನವಾಗಿ ಆಟವಾಡುವಂತಹ ಮತ್ತು ಸೇರಿಕೊಳ್ಳುವಂತಹ ಒಂದು ಸಂಘಸ್ಥಾನ, ಇದಕ್ಕೆ ಶಾಖೆ ಅಂತ ಕರೀತಾರೆ. ಇದನ್ನು RSS ಅಂತ ಹೇಳಿದ್ರೆ ಇದುವೇ. ಇನ್ನು ನೀವು ಟಿವಿಯಲ್ಲಿ ನೋಡುವಂಥದ್ದು, ಅನೇಕ ವ್ಯಕ್ತಿಗಳು ಹೇಳುವಂಥದ್ದು, ವೇದಿಕೆಯ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಹಾಗೂ ಸ್ವಯಂ ಸೇವಕರಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಂತಹ ಮಿತ್ರರಿಗೂ ಆತ್ಮೀಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ನಾನು ಮಾತಾಡಬೇಕಿದ್ರೆ ಸ್ವಲ್ಪ ಪದಗಳು, ಅಕ್ಷರಗಳು ಸ್ವಲ್ಪ ಅರ್ಥ ಆಗದೇ ಇರ್ಬೋದು. ನಾವು ಸ್ವಲ್ಪ ಕೆಳಗಡೆಯವರು, ಹಾಗಾಗಿ ಇಲ್ಲಿಯ ಕನ್ನಡದ ಸೊಗಡಿಗೂ ಆ ಕನ್ನಡದ ಸೊಗಡಿಗೂ ಸ್ವಲ್ಪ ಹೊಂದಾಣಿಕೆ ಇಲ್ಲದೆ ಇರಬಹುದು. ನವರಾತ್ರಿಯ ನಂತರ ನಿನ್ನೆಗೆ ವಿಜಯದಶಮಿ ಮುಕ್ತಾಯ ಆಯಿತು. ಅಂದ್ರೆ ದೇವಿಯ 9 ಅವತಾರಗಳನ್ನು ಆರಾಧನೆ ಮಾಡ್ತಾ ಮಾಡ್ತಾ ಕೊನೆಗೆ ವಿಜಯಬಾರಿಯನ್ನು ಬೇರಿಸಿದ್ದು. ಅಂದ್ರೆ ರಾಕ್ಷಸರ ಕುಲವನ್ನು ಸಂಹಾರ ಮಾಡಿ ವಿಜಯದಶಮಿ ಅಂತ ಆಯಿತು. ರಾಮ ಕೂಡ ರಾವಣನ ದುಷ್ಟತನವನ್ನು ಸಂಹಾರ ಮಾಡಿ ವಾಪಸ್ ಅಯೋಧ್ಯೆಗೆ ಬಂದಂತದ್ದಾಯಿತು. ಹೀಗೆ ರಾಕ್ಷಸರು ಮತ್ತು ಧರ್ಮ ವಿರೋಧಿಗಳು ಇವರ ಸಂಹಾರವನ್ನು ಮಾಡಿದಂತಹ ಒಂದು ಚರಿತ್ರೆ ನಮ್ದು. ಸಂಹಾರ ಮಾಡಿದವರನ್ನು ಆರಾಧನೆ ಮಾಡುವುದು ಒಂದು ಭಾಗ ಆದ್ರೆ, ಹಿಂದೂ ಧರ್ಮ ಹೇಳ್ತಾ ಬಂದದ್ದು ನಾವು ಶಕ್ತಿಯ ಆರಾಧನೆ ಮಾಡುವವರು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಶಕ್ತಿಯ